ಅನಂತ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಸಮ್ಮಿಳಿತಗೊಂಡಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಾಂಧವರೇ, ಮಾತೆಯರೇ, ಮುದ್ದು ಮಕ್ಕಳೇ ಮತ್ತು ಈ ಒಂದು ಅಕ್ಕ ಮಹಾದೇವಿ ಆಶ್ರಮದ ಎಲ್ಲ ಭಕ್ತಾದಿಗಳಲ್ಲಿ ಅತ್ಯಂತ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ಸಂದರ್ಭದಲ್ಲಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿಯ ಎದ್ದೊಂದು ಗಳಿಗೆ ನೆನೆದೇನ ಅಂತೇಳಿ ನಮ್ಮ ಜನಪದ ಗರ್ತಿ ಯಾವ ರೀತಿ ಹೇಳ್ತಾಳ ಆ ರೀತಿ ಒಂದು ವೈಜ್ಞಾನಿಕ ಮನೋಭಾವರ ಈ ಒಂದು ಮಾತಿನಲ್ಲಿ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ನಮ್ಮಲ್ಲಿ ಜನಪದ ಸಾಹಿತ್ಯ ಎಲ್ಲ ಸಾಹಿತ್ಯದ ಬೇರು ಅನ್ನುವಂಥ ಮಾತನ್ನು ಹೇಳ್ತಾ ಅದಕ್ಕೆ ಜನವಾಣಿ ಬೇರು ಕವಿವಾಣಿ ಹೂ ಅಂತೇಳಿ ನಮ್ಮ ಕವಿಗಳು ಹೇಳ್ತಾರೆ. ಅದಕ್ಕೆ ನಮ್ಮ ಜನಪದ ಗರ್ತಿ ಇನ್ನೊಂದು ಮಾತಾಡ್ತಾರೆ, ಆಚಾರ ಕರಸಾಗು, ನೀತಿಗೆ ಪ್ರಭು ಆಗು, ಮಾತಿನಲ್ಲಿ ಚೂಡಾಮಣಿಯಾಗು, ಕಂದ ಜ್ಯೋತಿಯಾಗು ಜಗಕ್ಕೆಲ್ಲ ಅಂತ ಇಂಥ ಮಾತುಗಳನ್ನು ಹೇಳ್ತಾ ಕನ್ನಡ ನಾಡು ನುಡಿಯ ಹಿರಿಮೆ ಗರಿಮೆ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ನಮ್ಮ ಕನ್ನಡ ಭಾಷೆ 2000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. 4ನೇ ಶತಮಾನದ ಹಲ್ಮಿಡಿ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನವಾಗಿದೆ. ಕವಿರಾಜ ಮಾರ್ಗದಲ್ಲಿ ಕನ್ನಡದ ಮೊದಲ ಲಭ್ಯವಾದ ಗ್ರಂಥ ಆಗಿದ್ದು ಅದರಲ್ಲಿ ಕರ್ನಾಟಕ ಕಾವೇರಿಯಿಂದ ಗೋದಾವರಿವರೆಗೆ ನಮ್ಮ ನಾಡು ಹಬ್ಬಿತ್ತು ಅನ್ನುವಂಥ ಮಾತು ಬರ್ತದೆ. ಆಮೇಲೆ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಸಿಕ್ಕಿದೆ. ಅದು ಸಂಭ್ರಮ ಪಡುವಂಥ ಸಂಗತಿ ಆದರೂ ಕೂಡ ಇನ್ನೂ ಬಹಳಷ್ಟು ಕನ್ನಡದ ಬಗ್ಗೆ, ಕನ್ನಡ ತಂತ್ರಾಂಶದ ಬಗ್ಗೆ ಸಾಕಷ್ಟು ಕೆಲಸ ಆಗಬೇಕಾಗಿದೆ. ವಚನ ಸಾಹಿತ್ಯ, ದಾಸ ಸಾಹಿತ್ಯ ಮತ್ತು ಸರ್ವಜ್ಞನ ತ್ರಿಪದಿಗಳು, ಜನಪದ ಸಾಹಿತ್ಯ ನಮ್ಮ ನಾಡಿನಲ್ಲಿ ಹಾಸು ಹೊಕ್ಕಾಗಿವೆ. ಭಾರತೀಯ ಭಾಷೆಗಳಲ್ಲಿಯೇ ಅತ್ಯಂತ ಹೆಚ್ಚಿನ ಅಂದರೆ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು, ಹಿಂದಿ ನಂತರ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡ ಭಾಷೆಗೆ ದೊರೆತಿರುವುದು ಹೆಮ್ಮೆ, ಗೌರವ, ಅಭಿಮಾನ ಪಡುವಂತಹ ಸಂಗತಿಯಾಗಿದೆ. ಪ್ರಪಂಚದಲ್ಲಿ ಸುಮಾರು 6000 ಭಾಷೆಗಳಿವೆ. ಇವತ್ತಿನ ದಿವಸ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಯುಗದಲ್ಲಿ ಭಾಷೆಗಳು ಇವತ್ತಿನ ದಿವಸ ಹೋಗ್ತಾ ಇವೆ, ಸಾಯ್ತಾ ಇವೆ ಮತ್ತು ಬಹಳಷ್ಟು ಭಾಷೆಗಳು ನಶಿಸ್ತಾ ಇವೆ. ಇಂಥ ಒಂದು ಸಂದರ್ಭದಲ್ಲಿ ಕನ್ನಡ ಭಾಷೆ ಕೂಡ ನಶಿಸುತ್ತಿರುವ ಭಾಷೆಗಳಲ್ಲಿ ಒಂದು ಅಂತೇಳಿ ನಮ್ಮ ಕನ್ನಡ ಪಂಡಿತರು ಹೇಳ್ತಾ ಇದ್ದಾರೆ. ಆದರೆ ಈ ಬಗ್ಗೆ ನಾನು ಸಿದ್ದೇಶ್ವರ ಸ್ವಾಮೀಜಿಯವ್ರ ಜೊತೆಗೆ ಚರ್ಚೆಗೆ ಇಳಿದಾಗ ಅವರು ಹೇಳ್ತಾ ಇದ್ರು, ಎಲ್ಲಿವರೆಗೆ ನಮ್ಮ ಜನಪದರಿದ್ದಾರೆ, ಎಲ್ಲಿವರೆಗೆ ನಮ್ಮ ಹಳ್ಳಿಗಳಿವೆ, ಎಲ್ಲಿವರೆಗೆ ಹಳ್ಳಿಗಳಲ್ಲಿ ಕನ್ನಡ ಭಾಷೆಯನ್ನು ಆಡ್ತಾರ ಅಲ್ಲಿವರೆಗೆ ನಮ್ಮ ಭಾಷೆಗೆ ಯಾವುದೇ ಕುಂದಿಲ್ಲ, ಕೊರತೆ ಇಲ್ಲ, ನಮ್ಮ ಭಾಷೆ ವಿಜೃಂಭಿಸ್ತಾ ಇರ್ತದ ಅನ್ನುವಂಥ ಮಾತನ್ನ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳ್ತಾ ಇದ್ರು. ದಯವಿಟ್ಟು ಎಲ್ಲರೂ ಶಾಂತತೆಯನ್ನು ಕಾಯ್ಕೋಬೇಕು. ಯಾಕಂದ್ರೆ ನಾನು ಬೆಳಗಿಂದ ನಿಮ್ಮ ಮಾತುಗಳನ್ನು ಕೇಳ್ಕೊತ ಬಂದಿದ್ದೀನಿ, ನಿಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೇವೆ. ಅದಕ್ಕೂ ನಾವು ಹೇಳ್ತಕ್ಕಂಥ ಒಂದು 5-10 ನಿಮಿಷ ತಾವು ಶಾಂತಿ ಇದ್ರೆ ಚೆನ್ನಾಗಿರ್ತದ. ಆಮೇಲೆ ಈ ಒಂದು ಸಂದರ್ಭದಲ್ಲಿ ಬೆಳಗ್ಗೆ ಒಂದು ಮೆರವಣಿಗೆ ಅಭೂತಪೂರ್ವವಾಗಿತ್ತು. ನಾನು ಕೂಡ ಅದರಲ್ಲಿ ಪಾಲ್ಗೊಂಡೆ, ಸಂಭ್ರಮಿಸಿದ್ದೇನೆ. ಮತ್ತು ಈ ಒಂದು ಉಮನಾಡಿ ಭಾಗಕ್ಕೆ ನಾನು ಬಂದಾಗ ನಾನು ಮಹಾರಾಷ್ಟ್ರದ ಯಾವುದೋ ಭಾಗಕ್ಕೆ ಹೋದಂಗೆ ಅನಿಸ್ತಾ ಇಲ್ಲ, ನಮ್ಮ ಊರಿಗೆ ಬಂದಂಗ, ನಮ್ಮ ತವರ ಮನೆಗೆ ಬಂದಂಗ ನನಗೆ ಅನಿಸ್ತಾ ಇದೆ. ಅದಕ್ಕೆ ಈ ಒಂದು ಸಂಭ್ರಮ, ಇದೊಂದು ಕನ್ನಡದ ಸಂಭ್ರಮ, ಕನ್ನಡದ ಒಂದು ಜಾತ್ರೆ, ಕನ್ನಡದ ಒಂದು ಹಬ್ಬ. ಇದನ್ನ